ಹೆಲೋ ಗೈಸ್, ವೆಲ್ಕಮ್ ಟು ಮ್ಯಾಡ್ ಮೈಂಡ್ಸ್. ಇವತ್ತು ನಾವು ಮ್ಯಾಡ್ ಮೈಂಡ್ ಚಾನಲಲ್ಲಿ ಸುಧಾ ಕೊಂಗರ ಡೈರೆಕ್ಷನಲ್ಲಿ ಬಂದಿರುವ ಪರಾಶಕ್ತಿ ಮೂವಿ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನು ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಕ್ಯಾಸ್ಟ್ ಆ್ಯಂಡ್ ಕ್ರೂ ಎಲ್ಲ ಹೇಳ್ಬಿಡ್ತೀನಿ. ಆ್ಯಸ್ ಯೂಶುವಲ್ ವಿಲ್ ಗೋ ಆನ್ ದ ಸೀಕ್ವೆನ್ಸು. ಎಸ್, ಪರಾಶಕ್ತಿ ಡೈರೆಕ್ಟರ್ ಬೈ ಸುಧಾ ಕೊಂಗರ. ಅವ್ರದ್ದು ವರ್ಕ್ ನಿಮಗೇನೇ ಗೊತ್ತು, ಸೂರ್ಯ ರಿಪೋರ್ಟರ್ ಎಲ್ಲ ಅಷ್ಟು ಚೆನ್ನಾಗಿತ್ತು ಅಂತ. ಸೊ ಸೇಮ್ ಡೈರೆಕ್ಟರ್ ಆ್ಯಂಡ್ ದಿಸ್ ಇಸ್ ಪ್ರೊಡ್ಯೂಸ್ಡ್ ಬೈ ಆಕಾಶ್ ಭಾಸ್ಕರನ್ ಅಂಡರ್ ಡಾನ್ ಪಿಕ್ಚರ್ ಬ್ಯಾನರ್ಸ್. ಸೊ ಮ್ಯೂಸಿಕ್ ಬಂದುಬಿಟ್ಟು ಜಿ ವಿ ಪ್ರಕಾಶ್ ಚೆನ್ನಾಗೇ ಮಾಡಿದ್ದಾರೆ. ಅವ್ರದ್ದೊಂದು ಒಂದು ಮೈಲ್ ಸ್ಟೋನ್ ಮೂವಿ ಅಂತ ಹೇಳ್ಬೋದು. ಆ್ಯಂಡ್ ಕ್ಯಾಸ್ಟ್ ಶಿವಕಾರ್ತಿಕೇಯನ್ಸ್ 25th ಮೂವಿ. ಶ್ರೀಲೀಲಾ, ಆಮೇಲೆ ರವಿ ಮೋಹನ್, ಅಥರ್ವ, ಇವರೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಸೊ ಕ್ಯಾಸ್ಟ್ ಆ್ಯಂಡ್ ಕ್ರೂ ಆಲ್ ವಾಸ್ ಟಾಪ್ ನಾಚ್. ಆ್ಯಂಡ್ ಕಮಿಂಗ್ ಟು ದ ಮೂವಿ ಗೈಸ್, ಮೂವಿ ಬಂದುಬಿಟ್ಟು ನಾನು ಹೆಂಗೆ ಹೇಳಲಿ ಅಂದರೆ, ಇದೊಂದು ಎಲ್ರಿಗೂ ಇಷ್ಟ ಆಗಲ್ಲ. ನಾನು ಫಸ್ಟೇ ಯಾಕೆ ಇವನು ಹಿಂಗೆ ನೆಗೆಟಿವ್ ಹೇಳ್ತಾನೆ ಅಂತ ಕೇಳಬೇಡಿ. ಯಾಕಂದರೆ ಇದೊಂದು ಬಂದುಬಿಟ್ಟು ಒಂದು ಐಡಿಯಾಲಜಿ ಮೂವಿ. ಬಟ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಸುಧಾ ಕೊಂಗರ ಫಾರ್ ಟೇಕಿಂಗ್ ಸಚ್ ಅ ಸೆನ್ಸಿಟಿವ್ ಇಶ್ಯೂ ಆ್ಯಂಡ್ ಬ್ರಿಂಗಿಂಗ್ ಇಟ್ ಟು ಬಿಗ್ ಸ್ಕ್ರೀನ್. ಅದಕ್ಕೆ ಒಂದು ನಿಜವಾಗ್ಲೂ ಒಂದು ಗಟ್ಸ್ ಬೇಕು. ಯಾಕಂದರೆ ಇದೆಲ್ಲ ಇಷ್ಟು ಸೆನ್ಸಿಟಿವ್ ಮ್ಯಾಟರ್ ಅಲ್ಲ, ಅದು ಎಕ್ಸಾಕ್ಟಾಗಿ ಅದೇ ಫಾರ್ಮ್ಯಾಟಲ್ಲಿ ತೆಗೆದು ಬಿಗ್ ಸ್ಕ್ರೀನಲ್ಲಿ ತೋರಿಸಿ ಇದು ಎಷ್ಟು ಇಶ್ಯೂಸ್ ಆಗ್ಬೋದು ಅಂತ ಗೊತ್ತಿಲ್ಲ ನನಗೆ. ಅಫ್ಕೋರ್ಸ್ ಇಟ್ ಹ್ಯಾಡ್ ಇಶ್ಯೂಸ್ ವಿತ್ ಸರ್ಟಿಫಿಕೇಷನ್, ಆದರೆ ಇಟ್ ಗಾಟ್ ರಿಲೀಸ್ಡ್. ಬಟ್ ಚೆನ್ನಾಗಿತ್ತು. ಆದರೂ ಇದೊಂದು ಪೀರಿಯೋಡಿಕ್ ಮೂವಿ, 1960s ಸೆಟ್ ಮಾಡಿದ್ದಾರೆ. ಸೊ ಆಲ್ ದ ಆರ್ಟ್ ವರ್ಕ್ಸ್ ಆ್ಯಂಡ್ ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್, ಕಾಸ್ಟ್ಯೂಮ್ಸ್ ಎಲ್ಲ ಪಕ್ಕ 1960s ಹೆಂಗೆ ನಾವು ಹೋಗ್ತೀವಿ, ಅದೊಂದು ನಮ್ಮ ಟೈಮ್ ಟ್ರಾವೆಲ್ ಮಾಡಿ 1960s ಹೋಗಿರೋ ಥರ ಇತ್ತು. ಅಷ್ಟು ಚೆನ್ನಾಗಿತ್ತು. ಸೆಟ್ ಎಲ್ಲ ಬ್ಯೂಟಿಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒಂದೊಂದು ಕ್ಯಾರೆಕ್ಟರ್ಸ್, ಒಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ಅವರು ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು ಸೆಟ್ ಎಲ್ಲ. ಸೊ ಆ ಹಿಸ್ಟಾರಿಕ್ ಪೀರಿಯಡ್ಗೆ ನಾವನ್ನ ಕರ್ಕೊಂಡು ಹೋಗೋದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಒಂದು ಚಿಕ್ಕ ಡೀಟೇಲ್ಸ್ ಕೂಡ ಅವರು ಬಿಟ್ಟಿಲ್ಲ, ಅದು ಮಸ್ತಾಗಿತ್ತು ನೋಡೋಕ್ಕೆ. ಆಮೇಲೆ ಆ್ಯಕ್ಟಿಂಗ್, ಶಿವಕಾರ್ತಿಕೇಯನ್ ಅಫ್ಕೋರ್ಸ್ ಹಿ ಹಸ್ ಪುಲ್ ದಿಸ್ ಮೂವಿ ಇನ್ ಟು ಹಿಸ್ ಶೋಲ್ಡರ್ಸ್. ಎಲ್ಲರೂ, ರವಿ ಮೋಹನ್ ವಿಲನ್ ಥರನೇ ನನಗೆ ಅವರಿಷ್ಟು ಸಿನಿಮಾ ಮಾಡಿದ್ದಾರೆ. ಇದರೆಲ್ಲ ಹೀರೋ ಆಗಿ ಇದರಲ್ಲಿ ನೋಡುವಾಗ ಅವರು ಹೀರೋ ಅಂತಲೇ ನನಗೆ ಮರ್ತೋಗ್ಬಿಟ್ಟೆ ನಾನು. ಅಷ್ಟು ಪರ್ಫೆಕ್ಷನಲ್ಲಿ ವಿಲನ್ ರೋಲ್ ಕ್ರಿಯೇಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಸೊ ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅಥರ್ವ ಹಿ ಹಸ್ ಡನ್ ಹಿಸ್ ರೋಲ್ ವೆರಿ ಗುಡ್. ಶ್ರೀಲೀಲಾ ಅಫ್ಕೋರ್ಸ್ ಅವ್ರಿಗೆ ಇತ್ತು ಅಷ್ಟು ರೋಲ್, ಸುಮ್ಮನೆ ಬಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿ ಹೋಗೋದು ಹಂಗೆಲ್ಲ. ಅವ್ರಿಗೂ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ, ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ಶಿ ಹಸ್ ಎಕ್ಸಿಕ್ಯೂಟೆಡ್ ಇಟ್ ರಿಯಲಿ ವೆಲ್. ಅವ್ರದ್ದು ಕಾಸ್ಟ್ಯೂಮ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೇಮ್ ನಾನು ಹೇಳ್ದೆ ತಾನೆ, ಪಕ್ಕ 1960s ಹೋದರೆ ಹೆಂಗಿತ್ತು ಅದೇ ಥರ ಇತ್ತು ನೋಡೋಕ್ಕೆ. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಶಿವಕಾರ್ತಿಕೇಯನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದೊಂದು ಆಸ್ ಅಮರನಲ್ಲೂ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ದಿಸ್ ಪ್ರೂವ್ಸ್ ಅಗೇನ್ ಹಿ ಪ್ರೂವ್ಸ್ ಅವ್ರಿಗೆ ಎಲ್ಲ ರೋಲು ಸೆಟ್ ಆಗುತ್ತೆ. ಜಸ್ಟ್ ಬರೀ ಕಮರ್ಷಿಯಲ್ ಮೂವಿ ಮಾತ್ರ ಅಲ್ಲ ಅಂತ ಈ ಮೂವಿನೂ ಪ್ರೂವ್ ಮಾಡುತ್ತೆ ಅವ್ರದ್ದು ಕೆರಿಯರಲ್ಲಿ. ಸೊ ದಿಸ್ ಅಗೇನ್ ಮಾರ್ಕ್ಸ್ ಹಿಸ್ ಇಂಪಾರ್ಟೆಂಟ್ ರೋಲ್ ಇನ್ ಹಿಸ್ ಕೆರಿಯರ್. ಸೊ ಯಾರು ತುಂಬ ಓವರಾಗಿ ಆ್ಯಕ್ಟ್ ಮಾಡೋದು ಹಂಗೇನಿಲ್ಲ, ಎಷ್ಟು ಬೇಕೋ ಅಷ್ಟು ಪರ್ಫೆಕ್ಟಾಗಿ ಕ್ಲಿಯರಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕಮಿಂಗ್ ಟು ದ ಸ್ಟೋರಿ, ನಾನು ಮೊದಲೇ ಹೇಳಿದೆ, ಇದು ಬಂದ್ಬಿಟ್ಟು ಸೆನ್ಸಿಟಿವ್ ಇಶ್ಯೂ. ಇದು ಯಾರಿಗೂ ಅಷ್ಟು ಎಲ್ರಿಗೂ ಇಷ್ಟ ಆಗಲ್ಲ ಇದು. ಯಾಕೆಂದರೆ ಇದೊಂದು ಪೀಪಲ್ ಹೂ ಲವ್ಸ್ ಹಿಸ್ಟ್ರಿ, ಪೀಪಲ್ ಹೂ ಲವ್ಸ್ ಪಾಲಿಟಿಕ್ಸ್, ಒಂದು ಐಡಿಯಾಲಜಿ ಥರ. ಇದೊಂದು ಮ್ಯಾಟರ್ ಬಂದ್ಬಿಟ್ಟು ತುಂಬ ಸೆನ್ಸಿಟಿವ್ ಮ್ಯಾಟರ್. ಲ್ಯಾಂಗ್ವೇಜ್ ಬಗ್ಗೆ ಹೇಳೋದು, ಲ್ಯಾಂಗ್ವೇಜ್ಗೆ ಎಷ್ಟು ಹೋರಾಡಿದ್ದಾರೆ ಅದೆಲ್ಲ ತೋರಿಸೋದು ಬಂದ್ಬಿಟ್ಟು, ಅದು ಇವಾಗ ತೋರಿಸೋದು ಬಂದ್ಬಿಟ್ಟು ಇಟ್ಸ್ ಸಮಥಿಂಗ್ nobody takes such bold attempt. Sudha Kongara, hats off to the director who has brought this in big screen, and I don't know how she got it ಅಂತ ನನಗೆ ಆಶ್ಚರ್ಯ ಆಯಿತು. ಇದೆಲ್ಲ ಇಷ್ಟು ಸೆನ್ಸಿಟಿವ್ ಮ್ಯಾಟರ್ ಹಿಂಗೆ ತೋರಿಸ್ತಾ ಇದ್ದಾರಲ್ಲ ಅಂತ. ಬಟ್ ಅದರಲ್ಲಿ ಕ್ಲಾರಿಫೈನೂ ಮಾಡಿದ್ದಾರೆ ಮೂವಿನಲ್ಲಿ. ದೇ ಆರ್ ನಾಟ್ ಅಗೇನ್ಸ್ಟ್ ಲ್ಯಾಂಗ್ವೇಜಸ್, ಆದರೆ ಡೋಂಟ್ ಇಂಪೋಸ್ ಲ್ಯಾಂಗ್ವೇಜಸ್. ದಟ್ ಈಸ್ ದ ಮೇನ್ ಮೋಟೋ ಆಫ್ ದಿಸ್ ಮೂವಿ. ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದರೆ. ಒನ್ ಮೋರ್ ಥಿಂಗ್ ಇಸ್ ಅವಾಗ ಅಲ್ಲಿ ತುಂಬ ಸ್ವಲ್ಪ ಸ್ಲೋ ಆಗಿರ್ಬೋದು, ಮೆನಿ ಆಡಿಯನ್ಸ್ ವೋಂಟ್ ಲೈಕ್ ಇಟ್. ಬಟ್ ಅಗೇನ್ ನಾನು ಹೇಳ್ದಲ್ಲ, ಎವ್ರಿ ಒನ್ ವೋಂಟ್ ಲೈಕ್ ದಿಸ್. ಸ್ವಲ್ಪ ಡೀಪ್ ಆಗಿತ್ತು, ಸ್ವಲ್ಪ ಸೆನ್ಸಿಟಿವ್ ಆಗಿತ್ತು. ಇದೊಂಥರ ಸಾಂಗ್ಸು, ಡ್ಯಾನ್ಸು, ಮೋರ್ ನಾಟ್ ಲೈಕ್ ಅ ಕಮರ್ಷಿಯಲ್ ಮೂವಿ. ಇದು ಬಂದ್ಬಿಟ್ಟು ತುಂಬ ಸೆನ್ಸಿಟಿವ್, ಹಿಸ್ಟ್ರಿ, ಐಡಿಯಾಲಜಿ ಇದೆಲ್ಲ ತುಂಬ ಮಿಕ್ಸ್ ಆಗಿದೆ. ಸೊ ಎಲ್ರಿಗೂ ಇಷ್ಟ
ಪಡೋಕ್ಕೆ ಸಾಧ್ಯತೆ ಇಲ್ಲ ನನ್ನ ಪ್ರಕಾರ. ಬಟ್ ಯಾ ಅಗೇನ್ character wise beautiful, music beautiful, and their production design, cinematography, costumes again beautiful, and acting ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಏನೇನು ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೋ ಅದಾದ ಕ್ಯಾರೆಕ್ಟರ್ಸ್ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಸೊ ಎಸ್, ದಿಸ್ ಇಸ್ ಆಲ್ ಅಬೌಟ್ ಪರಾಸಕ್ತಿ. ನಾವು ನಿಮ್ಮನ್ನ ಇನ್ನೊಂದು ಮೂವಿ ರಿವ್ಯೂನಲ್ಲಿ ನೋಡ್ತೀನಿ. ಅಂಟಿಲ್ ದೆನ್ ಬಾಯ್. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಬೇರೆ ಲ್ಯಾಂಗ್ವೇಜಸಲ್ಲೂ ಮಾಡ್ತಾಯಿದ್ದೀವಿ. ಅಗೇನ್ ಗೋಯಿಂಗ್ ಬ್ಯಾಕ್ ಟು ದ ಮೂವಿ, ಲ್ಯಾಂಗ್ವೇಜ್ ಶುಡೆಂಟ್ ಬಿ ಅ ಬ್ಯಾರಿಯರ್ ಹಿಯರ್. ಅದಕ್ಕೆ ನಾವು ಯಾವ ಮೂವಿ ಏನಾದರೂ ಇದು ಕನ್ನಡ ಆಗಲಿ, ತೆಲುಗು ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ತಮಿಳ್ ಆಗಲಿ, ಎಲ್ಲ ನಾವು ಮೂವೀಸ್ನ ನಾವು ಇದು ಮಾಡ್ತಾಯಿದ್ದೀವಿ, ರಿವ್ಯೂ ಮಾಡ್ತಾಯಿದ್ದೀವಿ. ಬೇರೆ ಲ್ಯಾಂಗ್ವೇಜಸ್ಸಲ್ಲೂ ರಿವ್ಯೂ ಮಾಡ್ತಾಯಿದ್ದೀವಿ. ಎಲ್ಲ ಹೋಗಿ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಬೇರೆ ಚಾನಲ್ದು, ಇದೇ ಚಾನಲ್ದು ಬೇರೆ ಲ್ಯಾಂಗ್ವೇಜಸಲ್ಲಿ ರಿವ್ಯೂ ಎಲ್ಲ ನಾನು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ನೋಡಿ. ಅಂಟಿಲ್ ಐ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವೀಡಿಯೋ. ಟಾಟಾ, ಬೈ ಬೈ, ಟೇಕ್ ಕೇರ್.